ಎಲ್ಲರಿಗೂ ಇವತ್ತಿನ ಸಂಚಿಕೆಯಲ್ಲಿ ನಾವು ಪಾಸ್ಪೋರ್ಟ್ ಬಗ್ಗೆ ತಿಳ್ಕೊಳ್ಳೋಣ. ನಮಗೆಲ್ಲ ಪಾಸ್ಪೋರ್ಟ್ ಬಗ್ಗೆ ಗೊತ್ತಿದೆ. ಹೊರ ಸಂಚಾರ ಮಾಡೋದಕ್ಕೆ ನಮಗೆ ಪಾಸ್ಪೋರ್ಟ್ ಅವಶ್ಯಕತೆ ಇದೆ. ಹಾಗಾದರೆ ಪಾಸ್ಪೋರ್ಟಲ್ಲಿ ಇರ್ತಕ್ಕಂತಹ ವಿಧಗಳು ಯಾವ್ಯಾವು, ಯಾವ್ಯಾವ ಬಣ್ಣದ ಪಾಸ್ಪೋರ್ಟ್ಗಳಿವೆ, ಮತ್ತು ಅದನ್ನು ಎಲ್ಲೆಲ್ಲಿ ಉಪಯೋಗಿಸ್ತಾರೆ, ಯಾವ ಬಣ್ಣದ ಪಾಸ್ಪೋರ್ಟ್ಗಳನ್ನು ಯಾರಿಗೆ ನೀಡಲಾಗುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ನೀಲಿ ಬಣ್ಣದ ಪಾಸ್ಪೋರ್ಟ್, ಟೈಪ್ ಪಿ ಪಾಸ್ಪೋರ್ಟ್ ಅಂತ ಕೂಡ ಇದನ್ನು ಕರೀತಾರೆ. ಭಾರತದ ಸಾಮಾನ್ಯ ಜನರಿಗೆ ಅಥವಾ ಸಾರ್ವಜನಿಕರಿಗೆ ಇದನ್ನು ನೀಡಲಾಗುತ್ತೆ. ವಿದೇಶಗಳಿಗೆ ವಿರಾಮ ಅಥವಾ ವ್ಯಾಪಾರದ ಉದ್ದೇಶಗಳಿಗಾಗಿ ಸಂಚಾರ ಮಾಡತಕ್ಕಂತಹ ಜನರಿಗೆ ಇದನ್ನು ನೀಡಲಾಗುತ್ತೆ. ಇದನ್ನು ಬೇರೆ ಪಾಸ್ಪೋರ್ಟ್ಗಳಿಂದ ಪ್ರತ್ಯೇಕಿಸೋದಕ್ಕೆ ತುಂಬ ಸುಲಭ ಆಗುತ್ತೆ. ಇದರ ಉಪಯೋಗಗಳು: ಸಾರ್ವಜನಿಕರು ಪಾಸ್ಪೋರ್ಟನ್ನು ವಿರಾಮ ಅಥವಾ ವ್ಯಾಪಾರದ ಉದ್ದೇಶಗಳಿಗಾಗಿ ಪ್ರಯಾಣದಕ್ಕೆ ಬಳಸ್ಬೋದು. ಈ ರೀತಿಯ ಪಾಸ್ಪೋರ್ಟ್ ವಿದೇಶಿ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಮತ್ತು ಸರ್ಕಾರಿ ಅಧಿಕಾರಿಗಳ ನಡುವೆ ಇರುವ ವ್ಯತ್ಯಾಸವನ್ನು ನಾವು ಆರಾಮಾಗಿ ಕಂಡುಹಿಡಿಬೋದು. ಆದ್ದರಿಂದ ಸಾರ್ವಜನಿಕರಿಗೆ ಅಂದರೆ ಸಾಮಾನ್ಯ ವಿರಾಮ ಅಥವಾ ವ್ಯಾಪಾರದ ಉದ್ದೇಶಗಳಿಗಾಗಿ ವಿದೇಶಗಳಿಗೆ ಹೋಗುವಂತಹ ಸಾರ್ವಜನಿಕರಿಗೆ ಈ ಪಾಸ್ಪೋರ್ಟನ್ನು ನೀಡಲಾಗುತ್ತೆ. ಮುಂದಿನ ಪಾಸ್ಪೋರ್ಟ್ ಬಿಳಿ ಬಣ್ಣದ ಪಾಸ್ಪೋರ್ಟ್. ಈ ರೀತಿಯ ಪಾಸ್ಪೋರ್ಟ್ಗಳನ್ನು ಅಧಿಕೃತ ಉದ್ದೇಶಗಳಿಗಾಗಿ ದೇಶದ ಹೊರಗೆ ಪ್ರಯಾಣಿಸುವ ಭಾರತೀಯ ಸರ್ಕಾರ ಅಧಿಕಾರಿಗಳಿಗೆ ಮಾತ್ರ ನೀಡಲಾಗುತ್ತೆ. ಇದನ್ನು ಸರ್ಕಾರಿ ಅಧಿಕಾರಿಗಳಿಗೆ ಮಾತ್ರ ನೀಡಲಾಗುತ್ತೆ. IAS, ಭಾರತೀಯ ಪೊಲೀಸ್ ಇಲಾಖೆಗಳು ಸಹ ಇದರಲ್ಲಿ ಸೇರಿವೆ. ಇಲ್ಲಿ ಸರ್ಕಾರಿ ಅಧಿಕಾರಿಗಳು ಅಧಿಕೃತ ಕೆಲಸಕ್ಕಾಗಿ ವಿದೇಶಕ್ಕೆ ಈ ಪಾಸ್ಪೋರ್ಟ್ ಉಪಯೋಗಿಸ್ಕೊಂಡು ಹೋಗ್ಬೋದು. ಬಿಳಿ ಪಾಸ್ಪೋರ್ಟ್ಗಳು ವಲಸೆ ಅಧಿಕಾರಿಗಳನ್ನು ಗುರುತಿಸೋದಕ್ಕೆ ಮತ್ತು ಅದಕ್ಕೆ ತಕ್ಕಂಥ ಚಿಕಿತ್ಸೆ ನೀಡಲು ಸುಲಭ ಆಗುತ್ತೆ. ಇನ್ನು ಮೆರೂನ್ ಪಾಸ್ಪೋರ್ಟ್ ಅಥವಾ ರಾಜತಾಂತ್ರಿಕ ಪಾಸ್ಪೋರ್ಟ್ ಅಂತ ಕೂಡ ಇದನ್ನು ಕರೀತಾರೆ. ಇದು ವಿದೇಶಗಳಲ್ಲಿ ಪ್ರಯಾಣಿಸುವ ಸರ್ಕಾರಿ ಅಧಿಕಾರಿಗಳು ಮತ್ತು ರಾಜತಾಂತ್ರಿಕ ಅಧಿಕಾರಿಗಳಿಗೆ ನೀಡೋದ್ರಿಂದ ಇದನ್ನು ರಾಜತಾಂತ್ರಿಕ ಪಾಸ್ಪೋರ್ಟ್ ಅಂತ ಕೂಡ ಕರೀತಾರೆ. ಬಿಳಿ ಪಾಸ್ಪೋರ್ಟ್ಗಳು ಹೊಂದಿರೋನ್ನು ಹೊರತುಪಡಿಸಿ ವಿದೇಶಿ ಪ್ರವಾಸವನ್ನು ಯೋಜಿಸುವ ಯಾವುದೇ ಸರ್ಕಾರಿ ಪ್ರತಿನಿಧಿಗಳಿಗೆ ಇದನ್ನು ನೀಡಲಾಗುತ್ತೆ. ಇದಕ್ಕೆ ಮೆರೂನ್ ಪಾಸ್ಪೋರ್ಟ್ ಹೊಂದಿರೋವರಿಗೆ ಲಭ್ಯವಿರುವ ವ್ಯಾಪಕ ಶ್ರೇಣಿಗಳಲ್ಲಿ ವೀಸಾ ಫ್ರೀ ಟ್ರಾವೆಲ್ ಸೌಲಭ್ಯ ಕೂಡ ಇರುತ್ತೆ. ಅಂದರೆ ಮೆರೂನ್ ಕಲರ್ ಪಾಸ್ಪೋರ್ಟ್ ಹೊಂದಿರುವವರು ವೀಸಾ ಹೊಂದುವ ಅವಶ್ಯಕತೆ ಇರುವುದಿಲ್ಲ. ಎಷ್ಟು ದಿನ ಇರಲು ನಿರ್ಧರಿಸಿದರೂ ಅವರಿಗೆ ವಿದೇಶಿ ಪ್ರವಾಸಗಳಿಗೆ ವೀಸಾ ಅವಶ್ಯಕತೆ ಇರಲ್ಲ. ಅವರು ಪಾಸ್ಪೋರ್ಟ್ನೊಂದಿಗೆ ವೇಗವಾಗಿ ವಲಸೆ ಪ್ರಕ್ರಿಯೆಯನ್ನು ಪಡಿಬೋದು. ಅದರ ಮೇಲೆ ಸಾಮಾನ್ಯ ಪಾಸ್ಪೋರ್ಟ್ ಹೊಂದಿರೋರಿಗಿಂತ ಈ ರೀತಿಯ ಭಾರತೀಯ ಪಾಸ್ಪೋರ್ಟ್ಗಳನ್ನು ಹೊಂದಿರೋ ಜನರಿಗೆ ವಲಸೆ ಸುಲಭ ಆಗುತ್ತೆ. ಅಂದರೆ ಇವರು ವೀಸಾ ಫ್ರೀ ಟ್ರಾವೆಲ್ಗಳನ್ನು ಮಾಡ್ಬೋದು ಮೆರೂನ್ ಪಾಸ್ಪೋರ್ಟ್ ಇರೋರು. ಮುಂದಿನದು ಕಿತ್ತಳೆ ಬಣ್ಣದ ಪಾಸ್ಪೋರ್ಟ್. ಸರ್ಕಾರ ಇದನ್ನು 2018ರಲ್ಲಿ ಕಿತ್ತಳೆ ಬಣ್ಣದ ಪಾಸ್ಪೋರ್ಟ್ಗಳನ್ನು ಪ್ರಾರಂಭ ಮಾಡುತ್ತೆ. ಇದು ವಿಳಾಸ ಪುಟಗಳನ್ನು ಹೊಂದಿರೋದಿಲ್ಲ. ಈ ರೀತಿಯ ಪಾಸ್ಪೋರ್ಟ್ಗಳು ಮುಖ್ಯವಾಗಿ 10ನೇ ತರಗತಿಗಿಂತ ಹೆಚ್ಚಿನ ಶಿಕ್ಷಣವನ್ನು ಹೊಂದಿರದ ಜನರಿಗಾಗಿ ವಿನ್ಯಾಸಗೊಳಿಸಿದೆ. ಅಂದರೆ SLC ಓದಲೇ ಇರತಕ್ಕಂತಹ ಜನರುಗಳಿಗಾಗಿ ಇದನ್ನು ಮಾಡಲಾಗಿರುತ್ತೆ, ವಿನ್ಯಾಸಗೊಳಿಸಲಾಗುತ್ತೆ. ಈ ಜನರು ECR ವರ್ಗದ ಅಡಿಯಲ್ಲಿ ಬರ್ತಾರೆ. 10ನೇ ತರಗತಿಗಿಂತ ಹೆಚ್ಚು ಓದದಿರುವ ವ್ಯಕ್ತಿಗಳು ವಿದೇಶಕ್ಕೆ ಹೋಗಲು ಈ ಪಾಸ್ಪೋರ್ಟನ್ನು ಬಳಸ್ಬೋದಾಗಿದೆ. ವಿದೇಶಕ್ಕೆ ಪ್ರಯಾಣಿಸುವಾಗ ಅನಿಶ್ಚಿತ ನಾಗರಿಕರ ಸುರಕ್ಷತೆಯನ್ನು ಖಚಿತಪಡಿಸುವುದು ಇದರಿಂದ ಸಾಧ್ಯ ಆಗುತ್ತೆ. ಮುಖ್ಯ ಉದ್ದೇಶದ ವ್ಯವಸ್ಥೆಯೊಂದಿಗೆ ECR ವೆರಿಫಿಕೇಷನ್ ಮತ್ತು ವಲಸೆ ಪ್ರಕ್ರಿಯೆಯನ್ನು ವೇಗಗೊಳಿಸುತ್ತೆ ಈ ಪಾಸ್ಪೋರ್ಟ್. ಹಾಗಾದರೆ ಭಾರತದಲ್ಲಿ ವಿವಿಧ ರೀತಿಯ ಪಾಸ್ಪೋರ್ಟ್ಗಳನ್ನು ಪಡೆಯಲು ಅರ್ಹ ವ್ಯಕ್ತಿಗಳು ಯಾರ್ಯಾರು ಅಂದರೆ, ನೀಲಿ ಪಾಸ್ಪೋರ್ಟ್ ಇರೋರು ಸಾಮಾನ್ಯ ಸಾರ್ವಜನಿಕರು, ಬಿಳಿ ಪಾಸ್ಪೋರ್ಟ್ ಸರ್ಕಾರಿ ಅಧಿಕಾರಿಗಳು, ರಾಜತಾಂತ್ರಿಕ ಪಾಸ್ಪೋರ್ಟ್ ಅಥವಾ ಮೆರೂನ್ ಪಾಸ್ಪೋರ್ಟ್ ಹೊಂದಿರೋರು ಭಾರತೀಯ ರಾಜತಾಂತ್ರಿಕರು ಮತ್ತು ಹಿರಿಯ ಸರ್ಕಾರಿ ಅಧಿಕಾರಿಗಳು. ಇವರನ್ನು ನಾವು ಕಾಣ್ಬೋದಾಗಿದೆ. ಮುಂದಿನದಾಗಿ ನಾವು ಪಾಸ್ಪೋರ್ಟನ್ನು ಪಡೆಯೋದಕ್ಕೆ ಕೆಲವು ಡಾಕ್ಯುಮೆಂಟ್ಗಳನ್ನು ಬೇಕಾಗುತ್ತೆ. ಏನೇನು ಬೇಕಪ್ಪ ಪಾಸ್ಪೋರ್ಟ್ ಮಾಡಿಸೋದಕ್ಕೆ? ಏನೇನು ಬೇಕು? ವಿಳಾಸ ಅಂದರೆ ಆಧಾರ್ ಕಾರ್ಡ್ ಬೇಕು, ವಿಳಾಸ ಪುರಾವೆ ಆಧಾರ್ ಕಾರ್ಡ್ ಇರಬೇಕು, ಇಲ್ಲ ಲೈಟ್ ಬಿಲ್ ಇರಬೇಕು, ಆಮೇಲೆ ಬಾಡಿಗೆ ಒಪ್ಪಂದದ ಪತ್ರ ಇರಬೇಕು, ಅಥವಾ ದೂರವಾಣಿ ಅಥವಾ ಪೋಸ್ಟ್ ಪೇಯ್ಡ್ ಮೊಬೈಲ್ ಬಿಲ್, ನಿಮ್ಮ ಬ್ಯಾಂಕ್ ಖಾತೆ, ಪಾಸ್ಬುಕ್, ಅಥವಾ ಹಸ್ಬೆಂಡ್ ಆರ್ ವೈಫ್ ಇದ್ದರೆ ಸಂಗಾತಿಯ ಪಾಸ್ಪೋರ್ಟ್ ಪ್ರತಿ, ಇದರಲ್ಲಿ ಯಾವ್ದಾದ್ರು ಒಂದಿದ್ದರೆ ಸಾಕಾಗುತ್ತೆ. ಇನ್ನು ಜನ್ಮ ದಿನಾಂಕ ಪುರಾವೆ ಇರಬೇಕು. ಅದು ಜನನ ಪ್ರಮಾಣ ಪತ್ರ, ಶಾಲಾ ವರ್ಗಾವಣೆ ಪತ್ರ ಆಗಿರ್ಬೋದು, ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಆಗಿರ್ಬೋದು, ಪಾನ್ ಕಾರ್ಡ್,
ಅಥವಾ ಎಲೆಕ್ಷನ್ ಕಾರ್ಡ್ ಆಗಿರ್ಬೋದು. ಡಾಕ್ಯುಮೆಂಟ್ಗಳ ಹೊರತಾಗಿ ವ್ಯಕ್ತಿಗಳು ಪಾಸ್ಪೋರ್ಟ್ ವ್ಯಾಲಿಡಿಟಿ ಮತ್ತು ಮುಕ್ತಾಯದ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ. ಪಾಸ್ಪೋರ್ಟ್ ವ್ಯಾಲಿಡಿಟಿ ಅಥವಾ ಮುಕ್ತಾಯ ಎಷ್ಟಿರುತ್ತೆ ಅಂತಂದರೆ, ನಿಮ್ಮ ಪಾಸ್ಪೋರ್ಟ್ ಪ್ರಕಾರ ಹೊರತಾಗಿ 10 ವರ್ಷಗಳವರೆಗೆ ಮಾನ್ಯ ಇರುತ್ತೆ. ಆದ್ದರಿಂದ ಆ ಅವಧಿಯೊಳಗೆ ಅದನ್ನು ನವೀಕರಿಸಬೇಕು. ಒಂದ್ಸಲಿ ಪಾಸ್ಪೋರ್ಟ್ ಮಾಡಿದ್ರೆ 10 ವರ್ಷಗಳವರೆಗೆ ನೀವು ಅದನ್ನು ಉಪಯೋಗಿಸ್ಬೋದು. ವಿವಿಧ ರೀತಿಯ ಪಾಸ್ಪೋರ್ಟ್ ನವೀಕರಣ ಪ್ರಕ್ರಿಯೆಯನ್ನು ಆನ್ಲೈನಲ್ಲಿ ನಾವು ಮಾಡ್ಕೊಳ್ಬೋದು. ಈ ರೀತಿ ಪಾಸ್ಪೋರ್ಟ್ಗಳ ಬಗ್ಗೆ ವಿಷಯವನ್ನು ತಿಳಿಸ್ಕೊಟ್ಟಿದ್ದೀನಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.